ನಮಸ್ತೆ ಸ್ನೇಹಿತರೆ ಅಕ್ಟೋಬರ್ 30 ಅಂದರೆ ಮೊನ್ನೆ ಅಪ್ಪ, ಅಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಅವರ ಸ್ನೇಹಿತರ ಜೊತೆ ಒಂದು 30 ಜನ ಸ್ನೇಹಿತರು ರೈಲಿನಲ್ಲಿ ಕಾಶಿ ಯಾತ್ರೆಗೆ ಅಂತ ತೆರಳಿದ್ದಾರೆ. ನೋಡಿ, ಇವತ್ತು ಶನಿವಾರ, ಇವತ್ತು ಹೋಗಿ ಅಲ್ಲಿ ತಲುಪಿದ್ದಾರೆ ಕಾಶಿಗೆ. ವಾರಾಣಸಿಯಲ್ಲಿ ನೋಡಿ, ಜಂಗಮವಾಡಿ ಅನ್ನೋ ಮಠ ಇದು. ಈ ಮಠದಲ್ಲೇ ಅವ್ರದ್ದು ಊಟ ತಿಂಡಿ ಎಲ್ಲ ಆಗಿದೆ, ಮತ್ತು ಆ ಮಠದಲ್ಲೇ ಉಳ್ಕೊಳ್ಳೋಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ನೋಡಿ, ವಾರಾಣಸಿಯಲ್ಲಿ ಇದು ಬಸವನ ನಂತರ ತಾಯಿ ಅನ್ನಪೂರ್ಣೇಶ್ವರಿಯ ವಿಗ್ರಹ ನೋಡಿ ಎಷ್ಟು ಸುಂದರವಾಗಿದೆ. ಸ್ನೇಹಿತರೆ, ಈ ಕಾಶಿಗೆ ಹೋಗೋದಕ್ಕೆ ರೈಲಿನಲ್ಲಿ ಹೋಗಿ ಮತ್ತು ವಾಪಸ್ ಬರೋದಕ್ಕೆ 2,000 ರೂಗಳು ಮಾತ್ರ. ನೋಡಿ, ಕಾಶಿ ಸ್ಥಳ ಎಷ್ಟು ಸುಂದರವಾಗಿದೆ. ಗಂಗಾ ನದಿಯಲ್ಲಿ ಹೋಗ್ತಾ ಇರುವಂತಹ ಒಂದು ಚಿತ್ರ. ಸುತ್ತ ಹಿಂದೆ ನೋಡಿ ಕಾಶಿಯ ಚಿತ್ರಣ ಎಷ್ಟು ಸುಂದರವಾಗಿದೆ. ನಿಜಕ್ಕೂ ಸ್ನೇಹಿತರೆ, ನಮ್ಮ ದೇಶದಲ್ಲಿ, ನಮ್ಮ ನಾಡಲ್ಲಿ ಇರುವಂತಹ ಪ್ರೇಕ್ಷಣೀಯ ಸ್ಥಳಗಳ ಮುಂದೆ ಇನ್ಯಾವ ಸ್ಥಳಗಳು ಇಲ್ಲ ಅಂತ ಹೇಳ್ಬೋದು. ಒಂದು ಸ್ಥಳಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ, ಅದ್ಭುತವಾಗಿರುತ್ತೆ. ಅದನ್ನು ನೋಡೋದಕ್ಕೆ ಈ ಒಂದು ಜನ್ಮನೂ ಸಹ ಸಾಲೋದಿಲ್ಲ ಅಂತ ಅನಿಸುತ್ತೆ. ನೋಡಿ ಸ್ನೇಹಿತರೆ, ಅಪ್ಪ, ಅಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಒಂದು ವಾರದ ದಿವಸದ ಮಟ್ಟಿಗೆ ಹೋಗಿದ್ದಾರೆ. ಮುಂದಿನ ಅಯೋಧ್ಯೆಯನ್ನು ಸ್ಥಳವನ್ನು ತೋರಿಸ್ತಾರೆ. ನಾನು ಸಹ ವಿಡಿಯೋನ ಮಾಡ್ತೀನಿ. ನಮ್ಮ ಶ್ರೀರಾಮ ಇರುವಂತಹ ಸ್ಥಳ ಅಯೋಧ್ಯೆ. ಆ ಒಂದು ಸ್ಥಳವನ್ನು ನೋಡೋದು ಅದ್ಭುತವೇ ಸರಿ, ಪುಣ್ಯವೇ ಸರಿ. ದಯಮಾಡಿ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.